ನೋಡಿ ಫ್ರೈಡ್ ರೈಸ್ ಪನ್ನೀರ್ ಇವತ್ತು ನೋಡಿ ಪನ್ನೀರ್ ಫ್ರೈಡ್ ರೈಸ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ನೋಡಿ ಲಾಂಗಾಗಿ ಕಟ್ ಮಾಡಿರೋ ಆನಿಯನ್ ಒಂದು ಕ್ಯಾರೆಟು ಮತ್ತು ಒಂದು ಗ್ರೀನ್ ಕ್ಯಾಪ್ಸಿಕಮ್ಮು ಅರ್ಧ, ಮತ್ತು ಪನ್ನೀರು, ಮತ್ತು ಸ್ಮಾಲಾಗಿ ಚಾಪ್ ಮಾಡಿರೋದು ಆನಿಯನ್ನು, ಮತ್ತು ರೆಡ್ ಕ್ಯಾಪ್ಸಿಕಮ್ಮು. ಇವಾಗ ಬನ್ನಿ ಹೇಳ್ಕೊಡ್ತೀನಿ. ಈಗ ಪನ್ನೀರ್ ಮ್ಯಾರಿನೇಟ್ ಮಾಡೋದು ಹೇಳ್ಕೊಡ್ತೀನಿ. ನೋಡಿ ಫಸ್ಟ್ ಪನ್ನೀರ್ ಹಾಕಬೇಕು. ನೋಡಿ ಈ ಥರ ಈ ಸೈಜಲ್ಲಿ ಕಟ್ ಮಾಡ್ಕೋಬೇಕು ಪನ್ನೀರನ್ನ. ಇವಾಗ ಸಾಲ್ಟು ಮತ್ತು ರೆಡ್ ಚಿಲ್ಲಿ ಪೌಡರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಹಾಫ್ ಟೀ ಸ್ಪೂನ್ ಎರಡೂ. ಆಮೇಲೆ ಮಸಾಲ ಪೌಡರು ಹಾಫ್ ಟೀ ಸ್ಪೂನ್ 2 ಸಲ ನೋಡಿ ಹಾಕ್ತಾ ಇದ್ದೀನಿ. ನೋಡಿ ಮ್ಯಾರಿನೇಟ್ ಮಾಡೋಕ್ಕೆ ಮೊಸರು ತೊಗೊಂಡಿದ್ದೀನಿ. ಒಂದು 2 to 3 ಸ್ಪೂನ್ ಸ್ವಲ್ಪ ಇದೆಯಲ್ವ ಪನ್ನೀರು, ಸೊ ಸ್ವಲ್ಪ ನಿಮಗೆ ಬೇಕಾದಷ್ಟು, ಜಾಸ್ತಿ ಮೊಸರು ಹಾಕಿದಷ್ಟು ಚೆನ್ನಾಗಿ ಬರುತ್ತೆ. ಸೊ ಇವಾಗ ಅದರಲ್ಲಿ ಒಂದು ಸ್ವಲ್ಪ ಹಾಫ್ ಟೀ ಸ್ಪೂನ್ ಅರಿಶಿನ ಪುಡಿನ ಹಾಕಿದ್ದೀನಿ. ಇವಾಗ ಇದನ್ನು ಫುಲ್ಲು ಕಲಿಸ್ಬೇಕು, ಚೆನ್ನಾಗಿ ಕಲಸಿ ಫ್ರಿಜ್ಜಲ್ಲಿ ಇಡಬೇಕು. ನೋಡಿ ಈ ಥರ ಆಗಿದೆ. ನೋಡಿ ಇದು ಇವಾಗ ಈ ಥರ ಫುಲ್ ಮಿಕ್ಸ್ ಮಾಡಿದ್ದೀವಿ. ಸೊ ಇದನ್ನ ಇವಾಗ ಫ್ರಿಜ್ಜಲ್ಲಿ ಮ್ಯಾರಿನೇಟ್ ಮಾಡೋಣ ಒಂದು ಹಾಫ್ ಆನ್ ಅವರ್ಗೆ. ನೋಡಿ ಇದು ಗ್ಯಾಸ್ ಬಾಣಲೆ ಕಾದಿದೆ. ಸೊ 2 to 3 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಚೆನ್ನಾಗಿ ಬಿದ್ದರೆ ಚೆನ್ನಾಗಿ ಬರುತ್ತೆ ಫ್ರೈಡ್ ರೈಸು. ಇವಾಗ ಫಸ್ಟು ಸ್ಮಾಲಾಗಿ ಹೆಚ್ಕೊಂಡಿದ್ದೀನಲ್ಲ, ಸ್ಮಾಲಾಗಿ ಹೆಚ್ಕೊಂಡಿರೋ ಆನಿಯನ್ಸ್ನ ಹಾಕ್ತಾಯಿದ್ದೀನಿ. ಇವಾಗ ಉದ್ದಕ್ಕೆ ಹೆಚ್ಕೊಂಡಿದ್ನಲ್ಲ ಆನಿಯನ್ನ, ಅದನ್ನು ಹಾಕ್ತಾಯಿದ್ದೀನಿ. ನೋಡಿ 1 ಕಪ್ಪು. ಇವಾಗ ಸ್ಪೂನಲ್ಲಿ ಚೆನ್ನಾಗಿ ಕೈ ಇಡ್ಬೇಕು. ಇವಾಗ ನೋಡಿ ಇವಾಗ ಇದು ಬ್ರೌನ್ ಆಗಿದೆ. ಸೊ ಇವಾಗ ಕ್ಯಾರೆಟ್ ಹಾಕ್ತಾ ಇದ್ದೀನಿ 1 ಬೌಲು. ನೋಡಿ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ಇವಾಗ ಗ್ರೀನ್ ಕ್ಯಾಪ್ಸಿಕಮ್ 1 ಬೌಲು. ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಆವಾಗಲೇ ಚೆನ್ನಾಗಿ. ನೋಡಿ ಇವಾಗ ರೆಡ್ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ ನಾನು. ಇದು ಚೆನ್ನಾಗಿ ಫ್ರೈ ಆಗಬೇಕು ಎಲ್ಲ. ಹಸಿ ವಾಸನೆ ಎಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕಿದು. ನೋಡಿ ಇವಾಗ ಸಾಲ್ಟ್ ಹಾಕ್ತಾ ಇದ್ದೀನಿ, ಸ್ವಲ್ಪ ರುಚಿಗೆ ತಕ್ಕಷ್ಟು. ನೋಡಿ ಇದು ಮ್ಯಾರಿನೇಟ್ ಆಗಿದೆ ಇವಾಗ. ಸೊ ಒಂದು ಹಂಚು ತಗೊಂಡಿದ್ದೀನಿ. ಆ ಹಂಚಲ್ಲಿ ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ. ಆ ಹಂಚಲ್ಲಿ ಮ್ಯಾರಿನೇಟ್ ಮಾಡಿರೋದನ್ನು ಫ್ರೈ ಮಾಡಬೇಕು ಇವಾಗ. ಸೊ 2 to 3 ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ. ಸೊ ಇವಾಗ ಎಣ್ಣೆ ಹಾಕಿದ್ದೀನಿ, ಗ್ಯಾಸ್ ಕಾದಿದೆ. ಸೊ ಎಣ್ಣೆ ಹಾಕಿದ್ದೀನಿ 2 to 3 ಸ್ಪೂನು. ಈಗ ಮ್ಯಾರಿನೇಟ್ ಮಾಡಿರೋದನ್ನು ಅದರಲ್ಲಿ ಹಾಕ್ತಾಯಿದ್ದೀನಿ. ನೋಡಿ ಮ್ಯಾರಿನೇಟ್ ಆಗಿದೆ ಇವಾಗ. ನೋಡಿ ಇವಾಗ ಇದು ಫುಲ್ ಕಾದಿದೆ ಹಂಚು. ಸೊ ಹಾಕಿದ್ದೀನಿ ಪನ್ನೀರ್ನ ಮ್ಯಾರಿನೇಟ್ ಮಾಡಿರೋದನ್ನು. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗ. ನೋಡಿ ಇದು ಪನ್ನೀರ್ ಫ್ರೈ ಮಾಡಿದ್ದೀವಿ. ಈ ಥರ ಆಗಿದೆ. ಅದು ಫುಲ್ಲು ರೋಸ್ಟ್ ಆಗಿದೆ. ನೋಡಿ ಫುಲ್ ರೋಸ್ಟ್ ಆಗಿ ಕಾಣಿಸ್ತಾ ಇದೆ. ಸೊ ಇವಾಗ ಇಲ್ಲಿ ವೆಜಿಟೇಬಲ್ಸ್ನ ಫ್ರೈ ಮಾಡಿದ್ವಲ್ಲ, ಇವಾಗ ಇಲ್ಲಿ ಗ್ಯಾಸ್ ಆನ್ ಮಾಡ್ತಾ ಇದ್ದೀವಿ. ಇವಾಗ ಇದಕ್ಕೆಲ್ಲ ಮಸಾಲಾಸ್ ಹಾಕೋಣ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಸೊ ಅದಕ್ಕೆ ಫಸ್ಟು
ಪನ್ನೀರ್ನ ಹಾಕೋಣ. ಆ ಕಡೆ ಫ್ರೈ ಮಾಡ್ಕೊಂಡಿರೋದನ್ನು ನೋಡಿ. ಇವಾಗ ಇದಕ್ಕೆ ಹಾಕ್ಕೊಂಡಿದ್ದೀನಿ ನಾನು ಇವಾಗ ಪನ್ನೀರ್ನ. ನೋಡಿ ಸಾಸ್ ರೆಡಿ ಇದೆ. ಸಾಸಿಗೆ ಒಂದು ಸ್ವಲ್ಪ ಒಂದು 1/4 ಟೀ ಸ್ಪೂನಷ್ಟು ಮಸಾಲ ಹಾಕ್ಕೊತಾ ಇದ್ದೀವಿ, 1-2 ಸಲ. ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡ್ರು, ಒಂದು 1/4 ಟೀ ಸ್ಪೂನಷ್ಟು, 1/4 ಅಷ್ಟು ಖಾರ ಪುಡಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಸಾಸಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನ ಮಿಕ್ಸ್ ಮಾಡಿಕೊಂಡು ಇವಾಗ ಇದರಲ್ಲಿ ಹಾಕಬೇಕು. ಇವಾಗ ಒಗ್ಗರಣೆಯಲ್ಲಿ 1 ಸ್ಪೂನಷ್ಟು ಸಾಸು ಅದೆಲ್ಲ ನೋಡಿ ಈ ಥರ ಹಾಕಬೇಕು. ನೋಡಿ ಇವಾಗ ಸಾಸ್ ಹಾಕಿದ್ಮೇಲೆ ನೋಡಿ ಕಲರ್ ಚೇಂಜ್ ಆಗ್ತಿರೋದು ಕಾಣಿಸ್ತಾ ಇದೆ ನಿಮಗೆ. ಸೊ ದಟ್ ಇದು ವೆಜಿಟೇಬಲ್ಸ್ ಎಲ್ಲ ಫ್ರೈ ಆಗಿದೆ. ಅದು ಹಸಿ ವಾಸನೆ ಎಲ್ಲ ಹೋಗ್ಬೇಕು. ವೆಜಿಟೇಬಲ್ಸ್ದು ಚೆನ್ನಾಗಿ ಫ್ರೈ ಆಗಬೇಕು ವೆಜಿಟೇಬಲ್ಸ್, ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಫ್ರೈಡ್ ರೈಸ್ದು. ಇವಾಗ ಸ್ವಲ್ಪ ಇದು ನಾರ್ ಸೋಯಾ ಸಾಸ್ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹಾಕ್ತಾ ಇದ್ದೀನಿ ನಾರ್ ಸೋಯಾ ಸಾಸ್ನ. ಇವಾಗ ಇದನ್ನು ಆಫ್ ಮಾಡಬೇಕು. ಇವಾಗ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ ವೆಜಿಟೇಬಲ್ಸ್ನ, ಅವಾಗ ಹೊತ್ತಲ್ಲ ಅವೆಲ್ಲ. ಇವಾಗ ರೈಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ. ರೈಸು ನಿಮ್ಗೆ ಎಷ್ಟು ಬೇಕು ಅಷ್ಟು ರೈಸ್ ಮಾಡ್ಕೊಳ್ಳಿ. ಇವಾಗ ನೋಡಿ ರೈಸ್ ಹಾಕ್ಕೊತಾ ಇದ್ದೀನಿ ನಾನು. ರೈಸ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ನಾನು. ಅನ್ನ ಸ್ವಲ್ಪ ಉದುರಾಗಿರ್ಬೇಕು. ರೈಸ್ ಒಂದು ಸ್ವಲ್ಪ ಉದುರಾಗಿದ್ದರೆ ಚೆನ್ನಾಗಿ ಬರುತ್ತೆ ಫ್ರೈಡ್ ರೈಸಿಗೆ. ನೀವು ಬೇಕಾದರೆ ಇದಕ್ಕೆ ಬಾಸುಮತಿ ರೈಸು ಯೂಸ್ ಮಾಡ್ಬೋದು. ನಾನು ನಾರ್ಮಲ್ ಸ್ಟೀಮ್ ರೈಸ್ ಯೂಸ್ ಮಾಡಿದ್ದೀನಿ. ನೋಡಿ ರೈಸ್ ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಮಿಕ್ಸ್ ಮಾಡಿದ್ದೀನಿ ಫುಲ್ಲು. ನಾರ್ ಸೋಯಾ ಸಾಸ್ನ ಯೂಸ್ ಮಾಡಿದ್ದೀನಿ. ಸ್ವಲ್ಪ ಯೂಸ್ ಮಾಡ್ಬೇಕು, ತುಂಬ ಹಾಕ್ಬಾರ್ದು ಅದಕ್ಕೆ, ಮತ್ತು ಕಲರೇ ಚೇಂಜ್ ಆಗಿಬಿಡುತ್ತೆ ಅದರದ್ದು ಫ್ರೈಡ್ ರೈಸ್ದು. ಇವಾಗ ಆಗಿದೆ ಇದು. ಸೊ ಇದಕ್ಕೆ ಸ್ವಲ್ಪ ಬಿಸಿ ಮಾಡಬೇಕು ತಿರ್ಗಾ. ನೋಡಿ ಫುಲ್ಲು ರೈಸ್ ಚೆನ್ನಾಗಿ ಮಿಕ್ಸ್ ಆಗಬೇಕಿದು. ಸಾಲ್ಟ್ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಈ ಟೈಮಲ್ಲಿ. ಇವಾಗ ಸ್ವಲ್ಪ ಸಾಸ್ ಇಟ್ಟಿದ್ದೆ ನಾನು ಲಾಸ್ಟಿಗೆ, ಹಾಫು ಅದನ್ನು ಹಾಕ್ತಾ ಇದ್ದೀನಿ ಟೆಕ್ಸ್ಚರ್ ಚೆನ್ನಾಗಿ ಬರಲಿ ಅಂತ. ಆಮೇಲೆ ಸ್ವಲ್ಪ ಲೆಮನ್ ಹಾಕಿದ್ದೀನಿ. ಇವಾಗ ಲೆಮನ್ ಹಾಕಿದ್ರಿ. ಲೆಮನ್ ಜ್ಯೂಸು ಸ್ವಲ್ಪ ಹಿಂಡ್ಕೊಂಡು ಇಟ್ಕೊಂಡಿದ್ದೆ, ಬೌಲಲ್ಲಿ ಹಾಕಿದ್ವಿ. ಇವಾಗ ಕೊತ್ತಂಬರಿ ಹೆಚ್ಚಿಟ್ಟಿದ್ದೀನಿ. ನೋಡಿ ಕೊತ್ತಂಬರಿ. ರುಚಿಯಾದ ಫ್ರೈಡ್ ರೈಸ್ ರೆಡಿ ಆಗಿದೆ ನೋಡಿ. ಲೆಟ್ಸ್ ಸರ್ವ್. ಇವಾಗ ನೋಡಿ ಫ್ರೈಡ್ ರೈಸ್, ಪನ್ನೀರ್ ಫ್ರೈಡ್ ರೈಸ್ ರೆಡಿ ಆಗಿದೆ. ಸೊ ಟ್ರೈ ಮಾಡಿ, ತಿಂದು ಟೇಸ್ಟ್ ಮಾಡಿ ಹೇಳಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.